ರಾಜ್ಯದಲ್ಲಿ ರಂಗೇರ್ತಾ ಇರುವ ಬೈ ಎಲೆಕ್ಷನ್ ಅಖಾಡಕ್ಕೆ ಕನಕಪುರ ಬಂಡೆ ಧುಮುಕಲಿದ್ದಾರೆ. ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕಲಿರುವ ಕನಕಪುರ ಬಂಡೆ ಇಂದು ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿದ್ದಾರೆ. ನಾಳೆ ಬಾಗಲಕೋಟೆಯಲ್ಲಿ ಮತಯಾಚನೆ ಮಾಡ್ತಾರೆ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಅವರು ಕೂಡ ಚುನಾವಣಾ ಪ್ರಚಾರವನ್ನ ನಡೆಸ್ತಾರೆ. ಡಿಕೆಶಿಗೆ ಒಂದು ರೀತಿ ಪ್ರತಿಷ್ಠೆಯಾಗಿರುವ ದಾವಣಗೆರೆ ದಕ್ಷಿಣದ ಗೆಲುವು ಒಂದು ರೀತಿ ಪ್ರತಿಷ್ಠೆಯ ಕಣ ಇದು. ಈಗಾಗಲೇ ಅಬ್ಬರದ ಪ್ರಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಇದೀಗ ಬೈ ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಟಿಕೆಟ್ ಇಶ್ಯೂ ಮಾಡುವಂತಹ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದರು. ಎಲ್ಲವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ರೀತಿಯ ನೇತೃತ್ವದಲ್ಲಿ, ಯಾಕಂತ ಹೇಳಿದ್ರೆ ಅವರು ಕೂಡ ಅಲ್ಲಿ ಭಾಗವಹಿಸಿದ್ರು. ಅದಾದ ಮೇಲೆ ಟಿಕೆಟ್ ಇಶ್ಯೂವನ್ನ ಯಾಕೆ ಮಾಡಬೇಕು, ರಾಜ್ಯದಲ್ಲಿ ಅದರಲ್ಲೂ ರಾಜ್ಯ ಕೈಪಾಳ್ಯದಲ್ಲಿರುವಂಥ ಕೆಲ ಅಜೆಂಡಾಗಳನ್ನು ನೆನಪಿಸಿಕೊಳ್ಳುವಂತೆ ಶಾಮನೂರು ಶಿವಶಂಕರಪ್ಪ ಅವರ ಕಾಂಟ್ರಿಬ್ಯೂಷನ್ ನಮ್ಮ ಪಕ್ಷಕ್ಕೆ ಏನಿದೆ ಅದನ್ನು ಗಮನಿಸಬೇಕಾಗತ್ತೆ. ಅದಾದ ನಂತರದಲ್ಲಿ ಸಮರ್ಥ ಅವರಿಗೆ ಗೆಲ್ಲುವಂತಹ ಒಂದು ಉತ್ಸಾಹ ಇದೆ, ಎಲ್ಲವನ್ನ ನೋಡಿಕೊಂಡು ಟಿಕೆಟ್ ಕೊಡಲೇಬೇಕು ಅಂತ ಹೇಳಿದ್ರು. ಜೊತೆಗೆ ಅವರ ಮುಂದಾಳತ್ವದಲ್ಲಿ ಟಿಕೆಟ್ ಕೊಡಿಸಿದ್ದಕ್ಕಾಗಿ ಒಂದು ರೀತಿಯ ಪ್ರಬಲವಾದಂಥ ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠೆಯ ಕಣ ಕೂಡ ಹೌದು. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರನ್ನ ಸಂಧಾನ ಮಾಡೋದಕ್ಕೂ ಕೂಡ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮತಯಾಚನೆಯನ್ನ ನಡೆಸ್ತಾರೆ. ಜೊತೆಗೆ ಸಮರ್ಥ ಮಲ್ಲಿಕಾರ್ಜುನ ಅವರ ಪರವಾಗಿ ಮತಯಾಚನೆಯನ್ನ ಮಾಡೋದ್ರ ಮೂಲಕ ಮೊದಲೇ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ನ ಚಾಣಾಕ್ಷ ಅಂತ ಕರೆಸಿಕೊಳ್ಳುವಂತ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಯಾವ ರೀತಿ ಕಮಾಲ್ ಮಾಡ್ತಾರೆ, ಮತದಾನ ಪ್ರಭುಗಳನ್ನ ಯಾವ ರೀತಿ ಮನವೊಲಿಕೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಭದ್ರಕೋಟೆಯಾಗಿರುವಂತ ದಾವಣಗೆರೆಯನ್ನೇ ಹೇಗೆ ಗೆಲ್ಲಿಸ್ಕೊಡ್ತಾರೆ ಅನ್ನೋದು ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.